ಕ್ಲೀನ್ ಮಾಡಿ 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 ಸಾಕಾಗೋಯ್ತದ ಮನೆಯ. ಯಾರೇನು ಕ್ಯಾಮೆ ಮಾಡಕ್ಕಿಲ್ಲ, ಎಲ್ಲ ನಾನೇ ಮಾಡ್ಕೊಂಡು ಸಾಯ್ಬೇಕು. ನಮ್ಮ ಅತ್ತೆ ಅಂತೂ ಅಯ್ಯಪ್ಪ ಈ ಕಡೆ ಪುಳ್ಳೆ ತೆಗೆದ್ಬಿಟ್ಟು ಆ ಕಡೆ ಹಾಕಕ್ಕಿಲ್ಲ. ಏ ಸರ್ಸರ್ನ ಮಾಡಮಿ, ಎಲ್ಲರ ಮನೆಗೂ ಆಗ್ಲೇ ನೀ ಮಾಡೇ ಬಿಟ್ಟವ್ರೆ ಕಿಲೀನ. ನೀನಿನ್ನು ಈಗ ಮಾಡ್ತಾ ಇದೀಯ, ಇನ್ನು ಅಟ್ಟದ ಮೇಗಿರ ಪಾತ್ರೆ ಎಲ್ಲ ಇಳಿಸ್ಬಿಡ್ಬೇಕು, ಇಳಿಸ್ಬಿಟ್ಟು ಹೋಗಿ ಇಲ್ಲ ತೊಳಿಬೇಕು. ಇನ್ನು ಯೋಸ್ ಕೆಲಸ ಇಲ್ಲ ಹೇಳು. ಅತ್ತೆ ನಂಗೇನು 16 ಕೈಯ ವೈರದೇನೆ ನೀ 2 ಕೈ, ಅದ್ರಾಗೆ ನೀ ಮಾಡ್ಬೇಡ್ವೆ. ನಾನು ಮಾಡ್ತಾನೆ ಇವ್ನಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬರೋ ಅಷ್ಟೊತ್ತಿಗೆ ಈ ಸೊತ್ತಾಯ್ತು. ಏನ್ ಮಾಡನಿ, ಜಿಡ್ಡು ಜಿಡ್ಡು ಜಿಡ್ಡು, ಮನೆಯೆಲ್ಲ ಜಿಡ್ಡು, ಉಜ್ಜಿ 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 ಕೊಯ್ ಸಾಕಾಗೋಯ್ತು. ಈಗ ಪಾತ್ರೆ ಎಲ್ಲ ಲೀಚೆ ಕಡೆ ಇಕ್ಕಿವ್ನಿ, ತೊಳ್ಕೊಂಬಿಟ್ಟು ಬರ್ತೀನಿ ಬಿಡಿ. ಅಯ್ಯೋ ಅದ್ ಯಾ ಕಾಲಕ್ಕೆ ಮುಗಿಸ್ತೀಯನೋ ಗೊತ್ತಿಲ್ಲ. ಅಕ್ಕಪಕ್ಕದ ಮನೆಯಲ್ಲೆಲ್ಲನೂ ಆಗ್ಲೇ ನೀ ಮುಗಿಸ್ಬಿಟ್ಟು ಬ್ಯಾರೆ ಕೆಲ್ಸಗಳು ಇಟ್ಕೊಂಡವ್ರಿ. ನೀನಿದ್ಯಾ ಈಕಿತ ಅಂತೂ ಮನಗ್ ಸುಣ್ಣ ಬಣ್ಣ ಬಳಿಯಂಗಿಲ್ಲ. ಏನು ಸುಮ್ಕೆನೆ ನೀ ಈ ಸುಮ್ನೆ ಹೊಸಿ ಕ್ಲೀನನ ಮಾಡಿ ಸರ್ಸರ್ನ. ಹ್ಞೂ ಅತ್ತೆ ಮಾಡ್ತಿದ್ದೀನಿ. ಏನಕ್ಕ ಮನೆ ಕ್ಲೀನ್ ಮಾಡ್ತಾ ಇದೀರೇ? ಓ ಬಾಕ ಬಾ ಏನ್ ಈಗ ಹಿಡ್ಕೊಬಿಟ್ಟಿದ್ರ ಮನೆ ಕ್ಲೀನ್ ಮಾಡಕ್ಕೆ? ಹ್ಞೂ ಕಣವ, ನಾನು ಸೊಸೆ ಇವತ್ತೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ಲು. ಈಗ ನೋಡು ಎಲ್ಲ ಧೂಳು ಕಟ್ಕೊಂಡು ಜಾಡಿ ಹಿಡಿದ್ಬಿಟ್ಟೈತೆ. ಅದಕ್ಕೆಲ್ಲ ಎಲ್ಲ ಕ್ಲೀನ್ ಮಾಡ್ತಾವಳೆ. ಇನ್ನು ಯೋಸ್ ಕೆಲಸ ಐತೆ. ಇನ್ನು ಈಚೆ ಕಡೆ ಎಲ್ಲ ರಾಸಿ ಬಿದ್ದವೆ. ಅವೆಲ್ಲ ಯಾ ಕಾಲಕ್ಕೆ ತೊಳಿತೊಳೋ ಪಾತ್ರೆ ಏನೋ. ನಿಮ್ಮದು ಮುಗಿತೇನಕ್ಕಾಗ್ಲೇನೇನಿಯಾ? ಅಯ್ಯೋ ನಮ್ದು ಆಗ್ಲೇ ಕ್ಲೀನ್ ಮಾಡೋ 5 ದಿನ ಆಗೋಯ್ತು. ಆಗ್ಲೇ ಸುಣ್ಣ ಬಣ್ಣ ಬೋಳದು ನನ್ನ ಸೊಸೆ ಎಲ್ಲ ತೊಳ್ಗಿ ಬೆಳಗಿ ಮೋಡ್ಚಿ ಹಂಗೆ ಮಾಡಕ್ಬಿಟ್ಟವಳು ಹಂಗೇನೇನಿಯ. ನಮ್ದಿನೇನು ಕ್ಯಾಮೆ ಇಲ್ಲ, ಅದಕ್ಕೆ ತಿಂದುಬಿಟ್ಟೆ ಹಿಂಗೇನೇನಿಯ. ಬೋರಾನಿ ನಿನ್ನ ಮಾತಾಡ್ಸ್ಕೊಂಡು ಹೋಗನಿ ಹಂಗೇನೇನಿಯ ಅಂತ ಬಂದೆ. ಆಗ್ಲೇ ನೀವು ಸುಣ್ಣ ಬಣ್ಣದ ಕೆಲಸನೂ ಆಗೋಯ್ತೆ. ಲೆಕ್ಕಾಕ್ ಇವಳು ಅವಳಮ್ಮ ನನ್ನ ಸೊಸೆ. ಯವ್ವ ತಿರುಗುವನ್ನು ಫ್ರೆಂಡ್ಸ್ಗಳ ಜೊತೆ 5 ಜನ ಜೊತೆ ತಿರುಗುವನ್ನು ಸಂದಾಗ ತಿರುಗ್ತಾಳೆ. ಅದು ಬಿಟ್ಬಿಟ್ರೆ ಬ್ಯಾರೆ ಇನ್ನೇನಾರ ಕ್ಯಾಮೆ ಮಾಡಳ ಮಾಡಕ್ಕಿಲ್ಲ. ಆಮೇಕಿಂದ ಮೂರಾಗಿರೋ ಫ್ರೆಂಡ್ಗಳು ಮನೆಯೆಲ್ಲ ಕ್ಲೀನ್ ಮಾಡ್ಕೊಟ್ಬಿಟ್ಟು ಬಂದು ಆಮೇಕಿಂದ ಹಿಡಿತಾಳೆ ಕೊನೆನಾಗೆ ನಮ್ಮನೆದು ಮಾಡನಿ ಅಂತ ಹೇಳ್ಬಿಟ್ಟು. ನಿಮ್ಮನೆಗೂ ಹಿಂಗೇನಾ? ಅತ್ತೆರು ಕೆಲಸ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಾಯಿ ಮುಚ್ಕೊಂಡು ಕುಂತ್ಕೊಳ್ಳೋದೇ ಇಲ್ಲ ಅಕ್ಕಪಕ್ಕದ ಮನೆಯವ್ರ ಹತ್ರ. ಆಮೇಲಿಂದ ಅದು ಕ್ಲೀನ್ ಮಾಡು ಇದು ಕ್ಲೀನ್ ಮಾಡು, ಅವರಂತೂ ಮಾಡಕ್ಕಿಲ್ಲ. ಆದ್ರೆ ಮಾತ್ರ ಬಿಲ್ಡಪ್ ಮಾತ್ರ ಸಂದ ಕೊಡ್ತಾರೆ. ಸರ್ಸರ್ನ ಮಾಡ್ಬೋದು, ನಿಧಾನಕ್ಕೆ ಮಾಡಿದ್ರೆ ಲೇಟ್ ಆಯ್ತದೆ. ಸರ್ಸರ್ನ ಮಾಡು, ಬರೀ ಹೇಳೋದೇ ಆಯ್ತು. ಅದ್ ಹೆಂಗ್ ಕ್ಲೀನ್ ಮಾಡೋದು ಅಂತ ಹೇಳ್ಬಿಟ್ಟು ಅವತ್ತು ಹೇಳ್ಕೊಡಿ. ನಮ್ಮ ಅತ್ತೆಗೂ ಕ್ಲೀನ್ ಮಾಡ್ತಾರೆ. ಮನೆಯ 5 ದಿನದ ಮುಂಚೆನೇ ಕ್ಲೀನ್ ಮಾಡಿದ್ರಿ ಅಂತ ಹೇಳ್ತಿದ್ರಲ್ಲ. ನೀ ಮನೆಗೆ 2 ಕೆಲಸದಗಳನ್ನ ಕರ್ಕೊಬಿಟ್ಟು ಬಂದ್ಬಿಟ್ಟು ಕ್ಲೀನ್ ಮಾಡ್ತಿದ್ ನನ್ಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡ್ರ ಅತ್ತೆ? ನಮ್ಮ ನೀವು ಕರೆಸ್ಕೊಡ್ರಿ 1 2 3 ಜನನ. ನಾನು ಒಂದೇ ದಿನಕ್ಕೆ ಎಲ್ಲ ಕ್ಲೀನ್ ಮಾಡಿ ಬಿಸಾಕ್ಬಿಡ್ತೀನಿ. ಇಲ್ಲ ನಾನು ಒಬ್ಳೇನೇ ಬಡ್ಕೋಬೇಕು, ಯಾರು ಏನ್ ಬಗ್ ಮಾಡಕ್ಕಿಲ್ಲ. ಏನೇ ಕೆಲಸದಗಳನ್ನ ಕರ್ಸಿದ್ದ? ಅಯ್ಯೋ ನಾನಲ್ಲ, ನನ್ ಸೊಸೆ ಸಹಾಯಕ್ಕಿರ್ಲಿ ಅಂತ ಹೇಳ್ಬಿಟ್ಟು ಕರ್ಸಿದ್ಲ ಅಷ್ಟೇನೇನಿಯ. ಅಯ್ಯೋ ನಂಗೆ ಮನೆಯಾಗ ನೋಡು ಯೋಸ್ ಕೆಲಸ ಐತೆ ಬಿಟ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ದೀನಲ್ಲ. ಅಯ್ಯೋ ಇರು ಬತ್ತೀನಿ. ಸರಿ ಅದೇನೋ ನಿಧಾನಕ್ಕೆ ನೀ ಕ್ಲೀನ್ ಮಾಡ್ಕ. ನಾನು ಮನೆಗಿದ್ರೆ ಸುಮ್ಕೆ ನೀ ಧೂಳು ಕುಡಿದ್ರೆ ನಂಗೆ ಆಗಕ್ಕಿಲ್ಲ. ನಾನು ಹೊರಗಡೆ ಹೋಗಿಲ್ಲ, ನಾ ಕುತ್ಕೊಂಡಿರ್ತೀನಿ. ಕ್ಲೀನ್ ಮಾಡ್ಬಿಟ್ಟು ಸರ್ನ ಕರಿ, ಸರಿನಾ? ಆಯ್ತು. ನಮ್ಮ ಅತ್ತೆ ಅಂತನೂ ಕೊಂಚಿ ಮಗಳು ಮನೆಗೆ ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಟ್ಬಿಟ್ಟು ಬರ್ತದೆ. ನಮ್ಮನೆ ಕ್ಲೀನ್ ಮಾಡು ಅಂತ ಹೇಳಿದ್ರೆ ಅಯ್ಯಯ್ಯಪ್ಪ ಧೂಳಂದ್ರೆ ಆಗಕ್ಕಿಲ್ವಂತೆ. ಅಯ್ಯೋ ಇನ್ನೂ ಒಂದು ಗಾಡಿ ಬೇರೆ ಪಾತ್ರೆ ಬಿದ್ದವೆ. ಧೂಳು ಕೊಡ್ಕೊಂಡೆ ಕುಂತ್ಕೊಂಡ್ರೆ ಹೆಂಗೆ ಯಪ್ಪ? ಎಲ್ಲ ಧೂಳೆಲ್ಲ ಹೊಸಿ ಕಸ ಗುಡಿಸ್ಬಿಡ್ಬೇಕು. ಯಪ್ಪ ನಮ್ಮ ಅತ್ತೆ ಅದು ಏಸು ಪಾತ್ರೆ ಅಟ್ಟದ ಮೇಗಿರವನು ತೆಗ್ದಾಕ್ತದೋ ಏನೋ ಗೊತ್ತಿಲ್ಲ. ಇನ್ನೇನ್ ಮಾಡಕ್ಕಾಯ್ತದೆ? ಟೇಮ್ ಸರಿ ಇಲ್ಲ ನಂದು. ಮೊದ್ಲೇನೇ ಮಾಡ್ಕೋಬೇಕಿತ್ತು ಎಲ್ಲನೂ. ಅಲ್ಲಿ ಇಲ್ಲಿ ಅಲ್ಕೊಂಡು ಈಗ ಲೇಟಾಗಿ ಮಾಡ್ತಾ ಇವ್ನಿ. ಆದ್ರೆ ಏನು ಲೇಟ್ ಇಲ್ಲ ಬಿಡು ಮನೆ ಕ್ಲೀನ್ ಮಾಡೋದಕ್ಕೆ. ಓ ಮೈನಾ ಏನಿದು ಮಾಯೆ, ಮಳೆಯಿಲ್ಲದೆ ಮೈನೆನೆಯೋ ಮಾಯದ ಮಾಯೆ, ಇಂದು ಕಂಡ ನೋಟವೇ ಅಂತರಾಳವಾಗಿದೆ. ಹಾಡುಗಳು ಪಾದ ತೊಳಿಬೇಕಾದ್ರೆ ಬರೋದೇ ಇಲ್ಲ ಅಂತವೆ ಪೂರ್ತಿ. ನಮ್ಮ ಅತ್ತೆ ಅಂತೂ ಬರೋಕ್ಕಿಲ್ಲ, ಬೇಜಾರಾಯ್ತದೆ. ಹಾಡುಗಳು ಹಾಕ್ಕೊಂಡು ಪಾತ್ರೆ ತಿಕ್ಕನ ಅಂದರೆ ನೀರಾಗಿ ಬಿದ್ದುಬಿಡ್ತದೆ ನಮ್ಮ ಮೊಬೈಲು ಅಂತ ಬೇಜಾರು ಭಯ. ಯಾಕೆ ಬೇಕು ಸುಮ್ಕೆನೆ ನೀಯ. ಇನ್ನು ಕೊಳೆನೇ ಆಗಿಲ್ಲ ಆದ್ರೂ ನಮ್ಮ ಅತ್ತೆ ಬಿಡಕ್ಕಿಲ್ಲ ನನ್ನ. ಏನ್ ಪದಿ ಪಾತ್ರೆ ತೊಳಿತಾ ಇದೆಯಾ? ಇಲ್ವೇ ಡ್ಯಾನ್ಸ್ ಮಾಡ್ತಾ ಇದ್ದೆ. ನೀನು ಬಚ್ಚೆ ಡ್ಯಾನ್ಸ್ ಮಾಡನಿ ಇಬ್ರು ಕುಂತ್ಕೊಂಡು. ಯಾಕೆ ಪುದಿ ಹಿಂಗಂತೀಗ? ಸುಮ್ಕೋಗೆ ಮನಿಯಾಳಿ. ನೀನ್ ಮಾಡಿರೋ ಕೆಲ್ಸಕ್ಕೆ ಅದೇನೋ ಕೈಗೆ ಬಂದಿರೋ ಬಾಯಿಗೆ ಬಂದಿಲ್ಲ ನಂಗೆ ಆಗ್ಬಿಟ್ಟೈತೆ. ನಮ್ಮ ಅತ್ತೆ ನನ್ನ ಸೀರೆಯ 1,500 ರೂಪಾಯಿ ಸೀರೆಯ ಕಿತ್ಕೊಬಿಟ್ಟು ನನಗಲ್ಲ 500 ರೂಪಾಯಿ ಸೀರೆಯ ಕೊಡ್ತು. ನಿನ್ನ ಬಾಯೋ ಇಲ್ಲ ಬೊಂಬಾಯೋ, ಬಾಯಿ ಮುಚ್ಕೊಂಡು ಇರಕ್ಕೆ ಬರಕಿಲ್ಲ. ನಾನು 100 ಕಿತ್ತ ಹೇಳ್ತೀನಿ. ನಮ್ಮ ಅತ್ತೆ ಮನೆಯಾಗಿದ್ದಾಗ ನೀನು ಬಾಯಿ ತೆಗೆದು ಮಾತಾಡಬೇಡ್ವೆ ಅಂತ ಹೇಳ್ಬಿಟ್ಟು ಕೇಳ್ತೀಯ ನೀನು? ಅನ್ಯಾಯವಾಗ ಹಾಳಾಗೋಯ್ತು ನನ್ನ ಸೀರೆ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ತಗ. ಏ ಪುದಿ ಆ ಸೀರೆ ಸಂದಕ್ಕೂ ಇರಲ್ಲ ಬಿಡು.
ಯಾಕೆ ಸುಮ್ಕೆ ಯೋಚನೆ ಮಾಡ್ತೀಯಾ? ಆ ಸೀರೆ ಏನು ಹೇಳ್ಕೊಳಂಗೇನಿರ್ಲಿಲ್ಲ. ನೀನು ಸುಮ್ಕೆ ಅನ್ಕತಿಗ ಅಷ್ಟೇ. ನೀನು ಏನು ಹೇಳ್ಕೊಳಂಗಿತ್ತು ಹೇಳ ಸೀರೆ? 500 ರೂಪಾಯಿ ಸೀರೆ ನೀನು ಬೋಲ್ಸಂಡಾಕಿತ್ತು. ನಾನು ಹೊಲಕಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ, ಅಲ್ಲಿ ಹೇಳಿದ್ರು ಬೋಲ್ಸಂಡಾಗ ಈ ಸೀರೆ ಅದಕ್ಕಿನ ಇದೇನೆ ನೀ ಅಂತ ಹೇಳ್ಬಿಟ್ಟು. ಈಗ ನೀನು ಸುಮ್ಕಿತ್ಯಾ? ನಾನು ಪಾರದ್ ಬಿಡಬೇಕಲ್ಲೇ. ಸುಮ್ಕೆ ನಂಗೆ ಬಿ ಪಿ ರೈಸ್ ಮಾಡಿಸ್ಬೇಡ. ಇವಾಗ ಎಲ್ಲರೂ ಒಂದೇ ಥರ ಉಟ್ಕೋಬೇಕು ಅಂತ ತಗೊಂಡಿರೋ ಸೀರೆ ಹಾಳಾಗೋಯ್ತು ಅಂತ ಹೊಟ್ಟರಿತೈತೆ. ಇಲ್ದಿರೋದೆಲ್ಲ ಹೇಳ್ತಾಳೆ. ಸುಮ್ಮನೆ ಹೋಗತ್ತಾ. ನಿಮ್ಮ ಅತ್ತೆ ನಿನ್ ಸೀರೆ ನಿನ್ಗೆ ವಾಪಸ್ ಕೊಡ್ತಾಳೆ, ಸುಮ್ಕಿರೆ. ಆ ರೇಂಜ್ಗೆ ಹೇಳ್ಬಿಟ್ಟು ಬಂದೀವಿ ನಾನುನುವೆ. ಏನಕ್ಕೈದು ಹಿಂಗೈತೆ ಚಿಕ್ಕ ಹುಡುಗರು ಉಟ್ಕೊಳಂಗೆ, ಏನ್ ಸಂದಕೈತಕ ಹಂಗಕ್ಕ ಹಿಂಗಕ್ಕ ಅಂತ ಹೇಳ್ಬಿಟ್ಟು ಎಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಬಂದಿದ್ದೀನಿ. ನಿಮ್ಮ ಅತ್ತೆ ನಿನ್ಗೆ ಹೆಂಗೆ ಸೀರೆ ತಂದ್ಬಿಟ್ಟು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಕೇಳು. ನಮ್ಮ ಅತ್ತೆ ತಂದು ಕೊಡ್ತದೆ, ನಾನು ಉಟ್ಕೋತೀನಿ. ಬಿಡು ಬಿಡು ಬಿಡು, ನೀನ್ ಮಾತು ನಾನು ಕೇಳಬೇಕು. ಕೇಳಲೇಬೇಕು. ಯಾಕಂದ್ರೆ ಜಯಮ್ಮ ಬಿಲ್ಡಪ್ ಕೊಡೋದ್ರಾಗೆ ಎತ್ತಿದ ಕೈ. ನಾನಂತೂ ನಿಮ್ಮ ಅತ್ತೆ ಹೊಲಕಕ್ಕೆ ಅಂತ ಹೋಗಿತ್ತ ಬ್ಲೌಜ ಹಿಂದೆನೆ ಹೋಗ್ಬಿಟ್ಟು ಎಲ್ಲ ಹೇಳಿವ್ನಿ. ಅಂಕಣಕ ಹಿಂಕಣಕ ಸಂದಕಿಲ್ಲ ಕಣಕ ಅಂತ ಹೇಳ್ಬಿಟ್ಟು ನೋಡ್ತಿರ್ ನಿಮ್ಮ ಅತ್ತೆ ನಿನ್ ಸೀರೆ ನೀವು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಕೇಳು. ನೋಡನ್ ಬಿಡು, ಅದು ಏನ್ ಕೊಡ್ತದೋ ಏನ್ ಬಿಡ್ತದೋ. ನಿಂದೆಲ್ಲ ಮುಗಿತೇನು? ಪಾತ್ರೆ ಗೀತ್ರೆ ತೊಳೆದಿದ್ದು ಎಲ್ಲನೂನುವೆ? ಏ ನಂದೆ ಎಲ್ಲನೂನುವೆ. ನಾನು ಅಟ್ಟದ ಮೇಗ್ರವೆಲ್ಲ ಇಳಿಸ್ಲಿಲ್ಲ ಕಣವ. ಮನೆಗೆ ಯಾವ್ಯಾವ ಬಳಸ್ತೀನೋ ಅವನೇ ಒಂದು ರೌಂಡ್ ಫುಲ್ಲು ತೊಳೆದ್ಬಿಟ್ಟು ಹಂಗೇನೇ ಮಾಡೋಗ್ಬಿಟ್ಟಿವ್ನಿ. ಓಹೋ, ಯಾರು ಮಾಡ್ತಾರೆ ಕ್ಯಾಮೆ? ಎಲ್ಲನೂ ಬಿಚ್ಚಿ ಇಳಿಸಿ ಮಾಡಿ ಹಿಂದಿನ ವರ್ಷ ಕಟ್ಬಿಟ್ಟು ಇಕ್ಕಿರ್ತೀವಿ. ಈ ವರ್ಷ ಬಿಚ್ಚೋದು ತೆಗಿಯೋದು, ಇನ್ನೊಂದು ಕಿತ್ತ ಆಮೇಕಿಂದ ಅವನೇ ಗಂಟು ಕಟ್ಬಿಟ್ಟು ಮ್ಯಾಕೆ ತಿಕ್ಕೋದು. ಯಾರು ಮಾಡ್ತಾರೆ ಹೋಗತ್ತಾಗೆ? ನೀನೆ ಮೇಲೆ ನಮ್ಮ ಅತ್ತೆ ಕೇಳೋದೇ ಇಲ್ಲ ನೋಡಿ. ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ತೆಗೆದು ಪಳ 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 ಅಂತವೆ ಇವಾಗ್ಲೇ ನೆನೆಯ. ಆದ್ರೂ ಒಂದ್ ಕಿತ್ತ ತೊಳೆದು ಎತ್ತಿಕ್ಕು ಅಂತದೆ. ಯುಗಾದಿ ಹಬ್ಬಗ ಹಂಗೆ ಮಾಡಂಗಿಲ್ಲ, ತೊಳೆದು ಎತ್ತಿಕ್ಕು ಅಂತ ಹೇಳ್ಬಿಟ್ಟು ನನಗಂತೂ ಜನ್ಮಕ್ ಸಾಕಾಗೋಗ್ಬಿಟ್ಟೈತೆ. ಯಾವಾಗ ಮುಗಿತದೋ ಕೆಲಸ ಅಂತ ಅನ್ಕೋಬಿಟ್ಟಿವ್ನಿ. ಬದ್ದಿ ಮುಗಿತೇನೆ ಎಲ್ಲ ತೊಳೆದಿದ್ದು. ಈಗಳತ್ತೆ ತಿಕ್ತಾನೆ ಇವ್ನಿ. ಏನು ಹೊಸಿ ಪಾತ್ರೆ ಎಲ್ಲ ಇಳಿಸಿ ಪಳಿಸಿ ಮಾಡಿ ತಿಕ್ತಾನೆ ಇವ್ನಿ. ಹೇಳಿ ಇನ್ನೇನಿಲ್ಲ ಕೆಲಸ. ಇವನ್ನೆಲ್ಲ ಒಣಗಿಸ್ಬಿಡೋದು ಹೊಸಿ ಇವತ್ತು. ಆಮೇಕಿಂದ ಇನ್ನೇನ್ಗೆಲ್ಲ ಕಸ ಗುಡ್ಸ್ ಬಂದಿದ್ದೀನಿ. ನೆಲ ಏನು ಸುಮ್ಮನೆ ಒರ್ಸ್ಕೊಬಿಟ್ಟು ಬರೋದು ಅಷ್ಟೇ ಗಡ್ಡಿನಾಗೆ. ಏನೇ ಸೀರೆಯ ಬ್ಲೌಸ್ ಹೊಲಕಕ್ಕೆ ಹೋಗಿದ್ನಲ್ಲ, ಬ್ಲೌಸ್ ಹೊಲಕಕ್ಕೆ ಹೋಗಿದ್ದಕ್ಕೆ ಅವ್ರು ಹಂಗಂದ್ರು. ಎಲ್ಲ ಈಗಿನ ಕಾಲದ ಹುಡುಗಿಯರು ಉಟ್ಕೊಳ್ಳೋಂಥ ಸೀರೆಗಳು ಕಣಕ, ನೀನು ಉಟ್ಕೊಬಿಟ್ರೆ ನಕ್ಬಿಡ್ತಾರೆ ಎಲ್ಲನೂ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ನನಗೇನು ಬೇಡ, ಅದು ಯಾವುದು ತಂದಿದ್ಯಲ್ಲ 500 ರೂಪಾಯಿ ಸೀರೆ ಅಂತ ಹೇಳ್ಬಿಟ್ಟು ಅದನ್ನೇ ನೀ ಕೊಡು. ಅದನ್ನ ನಾನು ಬ್ಲೌಸ್ ಹೊಲಿಸ್ಕೊಂಡು ಅದನ್ನೇ ನೀ ಉಟ್ಕೊತೀನಿ. ಹೌದೇನತ್ತೆ? 500 ರೂಪಾಯಿ ಸೀರೆ ಉಟ್ಕೊತೀನಿ. ಇನ್ನು 500 ರೂಪಾಯಿ ನೀನು ನಂಗೆ ವಾಪಸ್ ಕೊಡ್ಬೇಕಷ್ಟೇ. 1000 ರೂಪಾಯಿ ಕೊಟ್ಟರದಕ್ಕೆ 500 ರೂಪಾಯಿ ಸೀರೆ ತಂದ್ಬಿಟ್ಟು ಇಡ್ರಿಸ್ಬಿಟ್ಟಿದ್ಯಲ್ಲ, ವಾಪಸ್ ಕೊಡು. ಉಳಿದಿರೋ ದುಡ್ಡೆಲ್ಲ ನನಗೆ ಆ ಸೀರೆ ಅಲ್ಲೇ ಇಕ್ಬಿಟ್ಟು 500 ರೂಪಾಯಿ ಸೀರೆ ಹೊತ್ಕೊಂಡೋಗ್ಬಿಟ್ಟು ಹೊಲಾಕ್ಬಿಟ್ಟು ಬರ್ತೀನಿ. ಸರಿನೇ? ಸರಿ ಅತ್ತೆ. ಏನು ಜಯಮ್ಮ, ನಮ್ಮ ಅತ್ತೆಗೆ ಏನು ಫಿಟ್ಟಿಂಗ್ ಇಕ್ದೆ? ಅದೆಲ್ಲ ಟಾಪ್ ಸೀಕ್ರೆಟ್, ನಾವು ಹೇಳಕ್ಕಿಲ್ಲ. ಗೊತ್ತಾ? ನಾವು ಗೊತ್ತಲ್ಲ, ನಾನೇನು ಹೇಳಿಲ್ಲ. ಹಂಗೇನಿ ಅಲ್ಲಿ ಹೊಲ್ಲಾಕಕ್ಕೆ ಅಕ್ಕ ಇಂತ ತಗೊಂಡೋಗಿದ್ದಕ್ಕೆ ಅಕ್ಕ ಇಂತಾಗೂ ಹೇಳಿಸ್ದೆ. ನಾನು ಹೊಸಿ ಹೇಳ್ದೆ. ಅದಕ್ಕೆ ನಿಮ್ಮ ಅತ್ತೆ ಬದಲಾಗೋಗ್ಬಿಟ್ಟವಳೆ. ಹೆಂಗೆ ನಮ್ಗೆ ಫಿಟ್ಟಿಂಗ್ ಇಕ್ಕೋದು ಗೊತ್ತು, ಅದನ್ನ ಸರ್ ಮಾಡೋದು ಗೊತ್ತು. ನಾವೊಂಥರ ಮಾಸ್ಟರ್ ಪೀಸ್ಗಳಿದ್ದಂಗೆ. ಹಬ್ಬ ಜಯಮ್ಮ, ಕೊನೆಗೂ ಸಿಕ್ತಲ್ಲ ಬಿಡೆ. ಸಿಕ್ತಲ್ಲ, ನನಗೇನು ಸಂತೋಷನೇ ಇವಾಗ. ಇಲ್ಲ ಅಂತ ಹೇಳಿದಿದ್ರೆ ಮುಗಿಯೋದು ಕತೆ ನಂದು. ಇಷ್ಟಪಟ್ಟು ತಗೊಂಡಿದ್ನಲ್ಲ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು 500 ರೂಪಾಯಿ ತಾನೇ ನಮ್ಮ ಅತ್ತೆ ಕೊಟ್ಬಿಡ್ತೀನಿ. ಹೆಂಗೋ 1,500 ರೂಪಾಯಿ ಸೀರೆ ಬಂತಲ್ಲ ವಾಪಸ್. ಸತ್ಯ ಬಿಡು, ನೀನೇನೋ ಒಂದು ಪ್ಲಾನ್ ಮಾಡ್ತೀಯ. ಇನ್ನೇನು ತೊಳೆದಿದ್ದಾಯ್ತು, ಎಲ್ಲ ಒಣಗಾಕ್ಬಿಟ್ಟು ಬರ್ತೀನಿ ಪಾತ್ರೆಯ. ಕೊಡಿಲಿ, ಎಲ್ಲ ತುಂಬಿಕೊಡಿಲಿ. ಅದ್ರೊಳಗಡೆಗೆ ಗುಲ್ಕೆ ಒಳಗಡೆಕೋ ಅದ್ರೊಳಗಡೆಕೋ ತುಂಬಿಕೊಡಿ. ಎಲ್ಲನೂ ತಗೊಂಡೋಗ್ಬಿಟ್ಟಲ್ಲಿ ನಿಮ್ಮ ಮನೆ ಮುಂದೆ ಅಲ್ಲಿ ಒಣಗಾಕ್ಬಿಟ್ಟು ತಗೊಬಿಟ್ಟು ಬಂದು ಕೊಡ್ತೀನಿ. ಸರಿ ಜಯಮ್ಮ. ನನಗೂ ಸಾಂಟ್ ನೋವು ಬಂದ್ಬಿಟ್ಟೈತಿ, ತಗೊಂಡೋಗು.